ಸಚಿವರಾದ ಪಿಎಂ ನರೇಂದ್ರ ಸ್ವಾಮಿಯವರು ಪುಣ್ಯಕ್ಷೇತ್ರ ಭಾಗಮಂಡಲದ ಭಗಂಡೇಶ್ವರ ದೇವಾಲಯ ಹಾಗೂ ಕಾವೇರಿ ನದಿ ಉಗಮ ಸ್ಥಾನ ತಲಕಾವೇರಿ ಪವಿತ್ರ ಕ್ಷೇತ್ರಕ್ಕೆ ಗುರುವಾರ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಮೊದಲಿಗೆ ಭಾಗಮಂಡಲದ ತ್ರಿವೇಣಿ ಸಂಗಮಕ್ಕೆ ಭೇಟಿ ನೀಡಿ ಪ್ರಾರ್ಥಿಸಿದ ಸಚಿವರು ನಂತರ ಭಗಂಡೇಶ್ವರ ದೇವಾಲಯದಲ್ಲಿ ಹೆಚ್ಚಿನ ಮಳೆ ಬೆಳೆಯಾಗಿ ನಾಡಿನ ಜನತೆಗೆ ಸಮೃದ್ಧಿ ತರುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಶ್ರೀ ಮಹಾಗಣಪತಿ, ಶ್ರೀ ಮಹಾವಿಷ್ಣು, ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಪೂಜೆಯನ್ನು ಸಲ್ಲಿಸಲಾಯಿತು. ಬಳಿಕ ತಲಕಾವೇರಿಗೆ ತೆರಳಿ ಶ್ರೀ ಮಹಾಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ತಲಕಾವೇರಿಯಲ್ಲಿ ತಾಯಿ ಕಾವೇರಿ ಮಾತೆಗೆ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆ ಸಲ್ಲಿಸಿ ಕುಂಕುಮಾರ್ಚನೆ ನೆರವೇರಿಸಿದರು. ದಶಸ್ಥಾನ ಫಲ ಪ್ರಾಪ್ತ್ಯರ್ಥಂ ಶ್ರೀ ಮಹಾಗಣಪತಿ ಸ್ವಾಮಿನತೋ ಇಷ್ಟಃ ಮಂಗಳೇ. ಸಪರಿವಾರಾಣಂಚ ಕ್ಷೇಮಸ್ಥೈರ್ವಿಜಯಾವಯಾಯಿರಾರೋಗ್ಯಾನಂದ ಐಶ್ವರ್ಯಾಭಿವೃದ್ಧ್ಯರ್ಥಂಚ ಇಲ್ಲ ಬಿಟ್ಟಿಲ್ಲ. ಶ್ರೀ ಮಹಾಗಣಪತಿ ಸ್ವಾಮಿ ಮನಸೋ ಈಶ್ವರ ಪ್ರಾರ್ಥನಾ ಸಮರ್ಪಯಾಮಿ. ಶ್ರೀ ವಿಘ್ನೇಶ್ವರಾಯ ನಮಃ. ಪೂರ್ಣ ಹರಶಂಭೋ ಮಹಾದೇವ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ನಾಡಿಗೆ ಜೀವಜಲ ನೀಡುವ ಪುಣ್ಯತಾಯಿ ಕಾವೇರಿ ಮಾತೆ ಸಕಲ ಜೀವಿಗಳಿಗೂ ಕುಡಿಯುವ ನೀರನ್ನು ಒದಗಿಸ್ತಾ ಇದ್ದು ಕಾವೇರಿ ಕಣಿವೆ ಪಾತ್ರದಲ್ಲಿ ಹೆಚ್ಚಿನ ಮಳೆಯಾಗಿ ಎಲ್ಲರಿಗೂ ಸಮೃದ್ಧಿ ತರುವಂತಾಗಲಿ ಎಂದರು. ಸ್ವಲ್ಪ ಮನಸ್ಸನ್ನು ವಾಪಸ್ ತೆಗೆದುಕೊಂಡು ಮತ್ತೆ ಇವತ್ತು ಹೊರಬಂದು ಎಲ್ಲರಲ್ಲಿ ಭಯದ ಛಾಯೆ ನಾಡಿನಲ್ಲಿ ಈ ಸಾರಿ ಬರ ಬರಬಹುದೇನೋ ಅಂತ ಅತ್ಯಂತ ಭಯದ ಒಂದು ವಾತಾವರಣ ಎಲ್ಲ ಕಡೆ ಪಸರಿಸಿತ್ತು. ಆದರೆ ತಡವಾಗಿ ಆದರೂ ನಾಡಿಗೆ ಒಂದು ನಿರೀಕ್ಷೆಯನ್ನು ನೀಡತಕ್ಕಂಥ ಒಂದು ವರವನ್ನು ನೀಡಿ ಈಗ ನಮಗೆಲ್ರಿಗೂ ಒಂದು ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಇವತ್ತು ಒಂದು ನೆಮ್ಮದಿಯನ್ನು ನೀಡಿರ್ತಕ್ಕಂಥ ಕಾವೇರಿ ತಾಯಿಗೆ ನಮಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಮತ್ತು ಇಲ್ಲಿ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಈ ಜಿಲ್ಲೆಯಲ್ಲಿ ಮಳೆಯ ಹಾನಿ ಇರ್ಬೋದು ಅಥವಾ ಮರದ ವಿಚಾರದಲ್ಲಿ ಏನಾದರೂ ಸೂಕ್ಷ್ಮ ವಿಚಾರಗಳಿದ್ರೆ ಅದನ್ನು ಅಧ್ಯಯನ ಕಮ್ಮಿ ಇರ್ತಕ್ಕಂಥದ್ದನ್ನು ಇಂಥ ಸಂದರ್ಭದಲ್ಲಿ ಕೊರತೆಯನ್ನು ನೀಗಿಸ್ತಕ್ಕಂಥ ಮಳೆ ಬರ್ತಾಯಿದೆ. ಮೊದಲು ಡ್ಯಾಮ್ಗಳು ಬರದಾಗಿ ಡ್ಯಾಮ್ಗಳು ಭರ್ತಿಯಾಗತ್ತ ಇದು 105 ಅಡಿಯನ್ನು ಕನ್ನ ಮಾಡಿ ತುಂಬಿ ಇನ್ನೂ ಒಂದು 19 ಅಡಿ ತುಂಬಿ ತಾಯಿ ಕೃಪೆ ಇದ್ದರೆ ಅದು ಬೇಜಾರಂತ. ಯಾಕೆ ನಾವು ಕಾವೇರಿ ಮೇಲೆ ನಾವು ಇಷ್ಟೊಂದು ಆಶ್ವಾಸನಾಗಬೇಕು ಅಂತಂದರೆ ಒಂದು ರಾಜ್ಯ ಅಲ್ಲ, ನಮ್ಮ ರಾಜ್ಯದ ಅರ್ಧವಾಗದಷ್ಟು ತಮಿಳುನಾಡಿಗೆ ನೀರುಣಿಸಿ ಈ ಎಲ್ಲರ ದಾಹವನ್ನು ತಣಿಸ್ತಕ್ಕಂಥ ಏಕೈಕ ತಾಯಿ ಕಾವೇರಿ. ಅದರಲ್ಲಿ ನಾನು ಒಬ್ಬ ಮಂಡ್ಯ ಜಿಲ್ಲೆಯವನಾಗಿ ಕಾವೇರಿಯಿಂದಲೇ ಬದುಕ್ತಕ್ಕಂಥದ್ದು. ನಾವು ನಮ್ಮ ಮೊದಲ ಪೂಜೆ ಮೊದಲು ಭಕ್ತಿ ಏನೇ ಅದು ಕಾವೇರಿ ತಾಯಿಗೆ ನಾವು ನಂಬಿಕೆ. ಈ ಒಂದು ಮಹತ್ ಕಾರ್ಯಕ್ಕೆ ನಮಗೆ ಅವಕಾಶವನ್ನು ಗೊತ್ತಿರುತ್ತೆ ಮತ್ತು ಇಂಥ ಅವಕಾಶವನ್ನು ನಮಗೆ ನಮ್ಮ ಪಕ್ಷ ಮತ್ತು ನಮ್ಮ ನಾಯಕರು ನಾವೆಲ್ಲರೂ ಇನ್ನು ಮುಂದೆ ನಾಡಿನ ಸುಭಿಕ್ಷೆಗೆ ದುಡಿಯುವಂಥ ಜವಾಬ್ದಾರಿ ನೀಡಿದ್ದೇವೆ. 28ಕ್ಕೆ ಮತ್ತೆ ನಮ್ಮ ಸರ್ಕಾರ ತರೋದಲ್ಲದೆ 29ರಲ್ಲಿ ರಾಷ್ಟ್ರದಲ್ಲಿ ಏನು ಬದಲಾವಣೆ ಕಾಣ್ತಾ ಇದೆ. ಬಳಿಕ ಮಂಗಳೂರು ರಸ್ತೆಯ ಮದೆನಾಡು ಬಳಿಯ ಕರ್ತೋಜಿ ಗುಡ್ಡ ಕುಸಿತ ಪ್ರದೇಶಕ್ಕೆ ಭೇಟಿ ನೀಡಿ ವೀಕ್ಷಿಸಿದರು. ಅಲ್ಲಿನ ಮಣ್ಣು ಕುಸಿತ ಬಗ್ಗೆ ಇಂಜಿನಿಯರ್ಗಳಿಂದ ಮಾಹಿತಿಯನ್ನು ಪಡ್ಕೊಂಡ್ರು. ತಲಕಾವೇರಿ ಭಾಗಮಂಡಲ ದೇವಾಲಯದ ತಕ್ಕ ಮುಖ್ಯಸ್ಥರಾದ ಕೋಡಿ ಮೋಟಯ್ಯ, ಪ್ರಮುಖರಾದ ಕೆಪಿ ಚಂದ್ರಕಲಾ, ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್, ಜಿಲ್ಲಾ ಪಂಚಾಯತ್ ಸಿಒ ಆನಂದ್ ಪ್ರಕಾಶ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ಎನ್ ಬಿಂದುಮಣಿ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಭಿಷೇಕ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಶೇಖರ್, ತಹಶೀಲ್ದಾರ್ ಶ್ರೀಧರ,
ದೇವಾಲಯದ ಇಒ ಚಂದ್ರಶೇಖರ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಇದಕ್ಕೂ ಮೊದಲು ನಗರದ ಪ್ರಸಿದ್ಧ ದೇವಾಲಯ ಓಂಕಾರೇಶ್ವರ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ಸಚಿವರು ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಈ ಸಂದರ್ಭ ದೇವಾಲಯ ಸಮಿತಿ ಅಧ್ಯಕ್ಷರಾದ ಚುಂಬಿ ದೇವಯ್ಯ, ಪ್ರಮುಖರಾದ ಪ್ರಕಾಶ್ ಆಚಾರ್ಯ ಮತ್ತಿತರರು ಪಾಲ್ಗೊಂಡಿದ್ದರು.